ಈಗಾಗಲೇ ಕೋಲ್ಕತ್ತಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿದ್ದಾರೆ. ಸುವೇಂದು ಸಮಾರಂಭದಲ್ಲಿ ಎನ್ಡಿಎಯ ಶಕ್ತಿ ಪ್ರದರ್ಶನವೂ ಕೂಡ ನಡೆಯುತ್ತೆ. ಸುವೇಂದು ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಧಿಕಾರ ಸ್ವೀಕಾರ ಸಮಾರಂಭ ಕೋಲ್ಕತ್ತಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗ ಪ್ರಧಾನಮಂತ್ರಿ ಮೋದಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿನ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಅದ್ಧೂರಿ ಸಮಾರಂಭ. ಎನ್ಡಿಎ ಆಡಳಿತಾರೂಢ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೋಲ್ಕತ್ತಾಗೆ ಆಗಮಿಸಿದ್ದಾರೆ. ಕೋಲ್ಕತ್ತಾದ ಮೂಲಕವಾಗಿ ಯಾಕಂದರೆ ಪಶ್ಚಿಮ ಬಂಗಾಳ ಬಿಜೆಪಿಯ ಪಾಲಿಗೆ ಕಬ್ಬಿಣದ ಕಡಲೆಯ ರೀತಿಯಲ್ಲೇ ಇತ್ತು. ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ತವರು ನೆಲ ಪಶ್ಚಿಮ ಬಂಗಾಳ. ಯಾಕಂದರೆ ಭಾರತೀಯ ಜನತಾ ಪಕ್ಷದ ಮುಂಚಿತವಾಗಿದ್ದಂತಹ ಪಕ್ಷ ಜನಸಂಘ, ಆ ಜನಸಂಘದ ಸಂಸ್ಥಾಪಕರಾದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಇದೇ ಪಶ್ಚಿಮ ಬಂಗಾಳದವರು. ಇವತ್ತು ಬಿಜೆಪಿ ಇದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಸಲ್ಲಿಸ್ತಾ ಇರುವಂತಹ ಗೌರವ ಅನ್ನುವ ರೀತಿಯಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಸಂಭ್ರಮಿಸ್ತಾ ಇದೆ. ಹಾಗೆಯೇ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಜನ್ಮದಿನ ಇವತ್ತು. ಈ ಕಾರಣಕ್ಕಾಗಿ ಕೂಡ ಇದೇ ದಿವಸವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವತ್ತಿನ ಪ್ರಮಾಣವಚನ ಸ್ವೀಕಾರ ಸಮಾರಂಭದ ಕಾರ್ಯಕ್ರಮದ ವೇದಿಕೆಯಲ್ಲೂ ಕೂಡ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಭಾವಚಿತ್ರವನ್ನು ಇರಿಸಿದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಅದ್ಧೂರಿ ಕಾರ್ಯಕ್ರಮ ಎಲ್ಲ ರೀತಿಯಲ್ಲೂ ಕೂಡ ಸಂಭ್ರಮಾಚರಣೆ ನಡೀತಾ ಇದೆ. ಯಾಕೆಂದರೆ ಸುವೇಂದು ಅಧಿಕಾರಿ ಅವರ ಅಧಿಕಾರ ಸ್ವೀಕಾರ ಕಳೆದ 50 ವರ್ಷಗಳಲ್ಲಿ 49 ವರ್ಷಗಳಲ್ಲಿ ಪಶ್ಚಿಮ ಬಂಗಾಳವನ್ನು ಆಳದಂಥವ್ರು ಬರೀ 3 ಮುಖ್ಯಮಂತ್ರಿಗಳು ಮಾತ್ರ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಲೆಕ್ಕ ಹಾಕ್ತಾ ಹೋದರೆ ನಮ್ಮಲ್ಲಿ 15-16 ಜನ ಮುಖ್ಯಮಂತ್ರಿಗಳಾಗೋಗಿದ್ದಾರೆ ಈ 50 ವರ್ಷಗಳ ಅವಧಿಯ ಒಳಗಡೆ. ಆದರೆ ಅಲ್ಲಿ ಕೇವಲ 3 ಮಾತ್ರ ಮುಖ್ಯಮಂತ್ರಿಗಳಾಗಿದ್ದು ಕಳೆದ 34 ವರ್ಷಗಳ CPIMನ ನೇತೃತ್ವದ ಸರ್ಕಾರ ಮತ್ತು ನಂತರ ಬಂದಂತಹ TMC, ಇವುಗಳಲ್ಲಿ ಕೇವಲ 3 ಮಾತ್ರ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು. ಆದರೆ ಈಗ ಒಂದು ಬದಲಾದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇದೆ. ಕಾಂಗ್ರೆಸ್ನ ನಾಯಕನ ಮಗ ಸುವೇಂದು ಅಧಿಕಾರಿ ಕಾಂಗ್ರೆಸ್ ಮೂಲಕ ರಾಜಕೀಯದ ಪ್ರಯಾಣ ಆರಂಭ ಆಗುತ್ತೆ. 1998ರಲ್ಲಿ ಮಮತಾ ಬ್ಯಾನರ್ಜಿಯವರು ಈ TMC ಪಕ್ಷವನ್ನು ಕಟ್ಟಿ ಅದರ ಮೂಲಕವಾಗಿ ಚುನಾವಣಾ ರಾಜಕೀಯದ ತನ್ನ ದಿಗ್ವಿಜಯವನ್ನು ಆರಂಭಿಸಿದಾಗ ಅಲ್ಲಿ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯವರ ಪಕ್ಷವನ್ನು ಸೇರಿಕೊಳ್ತಾರೆ. ಅವತ್ತು ಕಾಂಗ್ರೆಸ್ನಿಂದ ಒಡೆದು ತೃಣಮೂಲ ಕಾಂಗ್ರೆಸ್ ರಚನೆಯಾದಾಗ ಕಾಂಗ್ರೆಸ್ಸಿನ ಜೊತೆಗೆ ಅವರು ಹೆಜ್ಜೆ ಹಾಕ್ತಾರೆ. 2006ರಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. 2007ರಲ್ಲಿ ನಂದಿಗ್ರಾಮದ ಹೋರಾಟ ಸುವೇಂದು ಅಧಿಕಾರಿಯವರಿಗೆ ರಾಜಕೀಯವಾಗಿ ಅತಿದೊಡ್ಡ ಶಕ್ತಿಯನ್ನು ತುಂಬುತ್ತೆ. ಯಾಕೆಂದರೆ ಆ ನಂದಿಗ್ರಾಮದ ಹೋರಾಟದ ಮೂಲಕವಾಗಿ ಟಾಟಾ ನ್ಯಾನೋ ಕಂಪನಿಯವರು ಅಲ್ಲಿ ಒಂದು ಘಟಕವನ್ನು, ನ್ಯಾನೋ ಕಾರು ಉತ್ಪಾದನಾ ಘಟಕವನ್ನು ನಂದಿಗ್ರಾಮದಲ್ಲಿ ಮಾಡಬೇಕು ಅಂತ ಹೇಳಿ ಲ್ಯಾಂಡ್ ಅಕ್ವಿಷನ್ಗೆ ಬುದ್ಧದೇವ್ ಭಟ್ಟಾಚಾರ್ಯ ಅವರ ಸರ್ಕಾರ ಅನುಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ಸರ್ಕಾರದ ವಿರುದ್ಧ ನಡೆದಂತಹ ದೊಡ್ಡ ಹೋರಾಟ, ತೃಣಮೂಲ ಕಾಂಗ್ರೆಸ್ಸಿನ ನೇತೃತ್ವ, ಮಮತಾ ಬ್ಯಾನರ್ಜಿಯವರ ಸತ್ಯಾಗ್ರಹ, ಅದರ ಬೆನ್ನೆಲುಬಾಗಿ ನಿಂತಂಥವರು ಇದೇ ಸುವೇಂದು ಅಧಿಕಾರಿ. ಮುಂದೆ 2011ರಲ್ಲಿ TMC ಸರ್ಕಾರ ರಚನೆಯಾಗತ್ತೆ. ಸುವೇಂದು ಅಧಿಕಾರಿ ಅವ್ರನ್ನ ಸಂಸತ್ ಸದಸ್ಯರಾಗಿ ಅವರು ಸಂಸತ್ತಿನ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅಲ್ಲಿ ಸಂಸದರಾಗಿ 2 ಬಾರಿ ಆಯ್ಕೆ ಆಗ್ತಾರೆ. ಹಾಗೆ 2016ರ ಚುನಾವಣೆಯಲ್ಲಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ನೀರಾವರಿ ಸಚಿವರು ಮತ್ತು ಸಾರಿಗೆ ಸಚಿವರಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. 2020ರಲ್ಲಿ ಅವರು ಇನ್ನು 1 ವರ್ಷ ಇರುತ್ತೆ ಅಸೆಂಬ್ಲಿ ಚುನಾವಣೆ ಬರೋದಕ್ಕೆ. 2020ರಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾರೆ. ಆ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವು ದಿಗ್ಗಜ ನಾಯಕರುಗಳು ಅವತ್ತು ಸೇರ್ಪಡೆ ಆಗುವಂಥದ್ದು TMCಗೆ. TMCಯಲ್ಲಿ ಯಾರು ಫ್ರಂಟ್ಲೈನ್ ಲೀಡರ್ಸ್ ಇದ್ದರು, ಆಫ್ಟರ್ ಮಮತಾ ಬ್ಯಾನರ್ಜಿ ಅನ್ನುವಂಥ ರೀತಿಯಲ್ಲಿ ಯಾರ್ಯಾರಿದ್ರು ಆ ನಾಯಕರುಗಳು ಜಾಯ್ನ್ ಆಗುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷಕ್ಕೆ ಜಾಯ್ನ್ ಆದ ನಂತರ ನಡೆಯುವಂಥದ್ದು ಅತಿ ದೊಡ್ಡ ರಾಜಕೀಯ ಸಂಘರ್ಷ. ಇತ್ತೀಚಿನ ದಿವಸಗಳಲ್ಲಿ ನಾವು ಇವರಿಬ್ಬರ BJP ಮತ್ತು TMC ನಡುವಿನ ಸಮರವನ್ನು ನಾವು ನೋಡ್ತಾ ಇದ್ವಿ. ಜಾಯ್ ಬಾಂಗ್ಲಾ ಅನ್ನುವಂಥದ್ರ ಮೂಲಕವಾಗಿ ಬಾಂಗ್ಲಾಕ್ಕೆ ಜಯವಾಗಲಿ ಅನ್ನುವಂಥದ್ದನ್ನು TMCಯವರು ಘೋಷಣೆಯನ್ನು ಕೂಗ್ತಾ ಇದ್ದರೆ ಅದಕ್ಕೆ ಪ್ರತಿಯಾಗಿ ಸುವೇಂದು ಅಧಿಕಾರಿಯವರು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನು ಮೊಳಗಿಸ್ತಾ ಹೋಗ್ತಾರೆ. ಇದು ಅಲ್ಲಿಯ ರಾಜಕೀಯ ಸಮಾರಂಭಗಳಲ್ಲಿ ಮಾತ್ರ ಅಲ್ಲ, ಅಲ್ಲಿಯ ಚುನಾವಣಾ ರಾಜಕೀಯದಲ್ಲಿ ಮಾತ್ರ ಅಲ್ಲದೆ ಬಹಳಷ್ಟು ಸಂದರ್ಭಗಳಲ್ಲಿ ಈ ಸಂಘರ್ಷ ತೀವ್ರ ಸ್ವರೂಪದಲ್ಲಿ ನಡೀತಾ ಹೋಗುತ್ತೆ. ಈಗ
ಮಮತಾ ಬ್ಯಾನರ್ಜಿ ಅವರನ್ನ ಎರಡೆರಡು ಬಾರಿ ಸೋಲಿಸಿರುವಂಥದ್ದು. 2021ರಲ್ಲಿ ನಂದಿಗ್ರಾಮದಲ್ಲಿ ಸುವೇಂದು ಅಧಿಕಾರಿ ನಿಂತಾಗ ಚುನಾವಣಾ ತಂತ್ರಗಾರಿಕೆಯ ಭಾಗವಾಗಿ ಮಮತಾ ಬ್ಯಾನರ್ಜಿ ಅವರು ನಂದಿಗ್ರಾಮಕ್ಕೆ ಹೋಗಿ ಚುನಾವಣೆಗೆ ಎದುರಿಸ್ತಾರೆ. ಯಾಕಂದರೆ ಅವತ್ತು ಸುವೇಂದು ಅಧಿಕಾರಿ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲೇ ಇರ್ತಾರೆ, ಅವತ್ತು ಕೂಡ ಅವರ ವಿರುದ್ಧ ನಿಲ್ತಾರೆ. ಆದರೆ ಸುಮಾರು 1,000-1,500 ಮತಗಳ ಅಂತರದಲ್ಲಿ ಸೋಲನ್ನು ಕಾಣ್ತಾರೆ. ಆಮೇಲೆ ಬೈ ಎಲೆಕ್ಷನ್ ನಡೆದಾಗ ಬಾಬನಿಪುರದಲ್ಲಿ ಗೆಲ್ತಾರೆ. ಈಗ ಬಾಬನಿಪುರದಲ್ಲೂ ಕೂಡ ಅದೇ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸ್ತಾರೆ ಸುವೇಂದು ಅಧಿಕಾರಿ. ಇದು ರಾಜಕೀಯದ ಬಹಳ ದೊಡ್ಡದಾದಂತಹ ಒಂದು ಗೇಮ್ ಚೇಂಜಿಂಗ್ ಮೂಮೆಂಟ್.